ಮೈಸೂರಿನ ಬಗ್ಗೆ ನಿರೀಕ್ಷೆಗಳಿದೆ ಸರ್, ರಾಜ್ಯದ ಬಗ್ಗೆ ನಿರೀಕ್ಷೆ. ನಮಗೆ ಈ ಬಜೆಟಲ್ಲಿ ಏನು ಸಮಸ್ತ ಭಾರತೀಯರಿಗೆ ಏನು ಅನುಕೂಲ ಆಗುವಂಥದ್ದು ಕೆಲವು ನಿರ್ಣಯಗಳು ತಗೋತಾರೆ ಅಂತ ನಮಗೆ ವಿಶ್ವಾಸ ಇದೆ. ಹೇಗಾದರೂ ಬಜೆಟ್ ಆಗಲಿ ಮೊದಲು, ಆಮೇಲೆ ನಾವು ಚರ್ಚೆ ಮಾಡೋಣ. ಮೈಸೂರಿಗೆ ಏನಾದರೂ ಕೇಳಿದ್ರಾ ಸರ್ ಈ ಬಜೆಟ್? ನಾನು ಬೇಕಾದಷ್ಟು ಹೇಳಿದ್ದೀವಿ, ಆದರೆ ಇದು ಏನು ಕೆಲಸಗಳು ಇನ್ನೂ ಮಿಕ್ಕಿರೋದು ಅದು ಮುಗಿಸ್ಬೇಕಾಗಿರೋದು ಆದಷ್ಟು ಬೇಗ. ನಮ್ಮ ರೈಲ್ವೆ ಸ್ಟೇಷನ್ದು 3ನೇ ಎಂಟ್ರಿ ಪಾಯಿಂಟ್ ಇದೆ, 2ನೇ ಎಂಟ್ರಿ ಪಾಯಿಂಟ್ ಅಭಿವೃದ್ಧಿ ಆಗಬೇಕಾಗಿದೆ. ಮೈಸೂರು ಕುಶಾಲನಗರ ಹೈವೇ ಆಗಬೇಕಾಗಿದೆ. ಈಗಲೇ ಹೊಸದಾಗಿ ನಮಗೆ ಏನು ಲಾಂಚ್ ಆಗಿರುವಂಥದ್ದು ಪ್ರಾಜೆಕ್ಟ್ ಟೆಂಡರ್ ಪ್ರೊಸೆಸಲ್ಲಿರುವಂಥದ್ದು ನಮ್ಮ ಮಣಿಪಾಲ್ ಅಥವಾ ಕೆಂಪೇಗೌಡ ವೃತ್ತದ ಒಂದು ಫ್ಲೈಓವರ್ ಕೆಲಸ ಇದೆ. ಮೈಸೂರು ಬೆಂಗಳೂರು ಹೈವೇ ಅನೇಕ ಕೆಲಸಗಳು ಆಗಬೇಕಾಗಿದೆ. ಆಗಲೇ ಕೊಡಗುವಲ್ಲೂ ಸಹ 12 ಸಂಪರ್ಕ ರಸ್ತೆಗಳು GSY ಮೂಲಕ ಏನು ಕೋಣೆಯಲ್ಲಿರುವಂಥದ್ದು ಹಾಡಿಗಳಿಗೆ ಇದು ಸಂಪರ್ಕ ರಸ್ತೆಯವರು ಕೂಡ ಒಂದು ಉದ್ಘಾಟನೆ ಮಾಡಿದ್ದೀವಿ. ಇಂಥ ಅನೇಕ ಕೆಲಸಗಳಿದ್ದಾವೆ. ಅದ್ರ ಜೊತೆಗೆ ನಾನು ಹೇಳಿದ್ದೀನಿ, ಈ ಪ್ರವಾಸೋದ್ಯಮ ವಿಚಾರದಲ್ಲಿ ನಮ್ಮ ಮೈಸೂರಿಗೆ ನಮ್ಮ ಏನು ಯೋಗ ಒಂದು ದೃಷ್ಟಿಯಲ್ಲಿ ಮತ್ತು ನಮ್ಮ ಏನು ಹಳೆ DC ಅಟಾರ ಕಚೇರಿ ಇದೆ, ಅದರದ್ದು ರೆಸ್ಟ್ರೇಷನ್ ಆಗಿ ಅದು ಯೋಗಕ್ಕಾಗಿ ಒಂದು ಒಳ್ಳೆ ಮ್ಯೂಸಿಯಂ ಆಗಬೇಕಾಗಿದೆ. ಮತ್ತು ಯೋಗ ಏನು ಅಭ್ಯಾಸ ಇದೆ, ಆಧುನಿಕ ಯೋಗ ಮೈಸೂರಲ್ಲೇ ಸೃಷ್ಟಿಯಾಗಿರೋ ಕಾರಣಕ್ಕಾಗಿ ಅದರದ್ದು ಕೂಡ ಒಂದು ಒಳ್ಳೆ ಪ್ರೋತ್ಸಾಹ ಕೊಡಬೇಕಾಗಿದೆ ಅಂತ ಆ ಒಂದು ಅರ್ಜಿಯನ್ನು ಕೂಡ ಕೊಟ್ಟಿದ್ದೀವಿ. ಅದರ ಜೊತೆಗೆ ನಾನು ಈ ಅರ್ಜುನ ಏನು ನಮ್ಮ ಆನೆ ಇತ್ತು, ಅಂಬಾರಿ ಆನೆ, ಅದರ ಒಂದು ನೆನಪಿನಲ್ಲಿ ಮತ್ತು ಏನು ದಸರಾ ಪಾರಂಪರ್ಯ ಇದೆ, ಅದಕ್ಕೆ ಆನೆಗಳ ಕೇಂದ್ರ ಆಗಿರೋ ಕಾರಣಕ್ಕಾಗಿ ಆ ಅರ್ಜುನ ವೃತ್ತವನ್ನು ಏನು LIC ದೊಡ್ಡ ಸರ್ಕಲ್ ಇದೆ ಮುಂದೆ, ಮೈಸೂರು ಒಂದು ರೀತಿ ಅದು ಮೈಸೂರಿಗೆ ಎಂಟ್ರಿ ಕೊಡುವಂಥ ಜಾಗನೂ ಕೂಡ ಅಂತ ಹೇಳ್ಬೋದು. ಅದಕ್ಕಾಗಿ ಅದು ಒಳ್ಳೆ ಸೂಕ್ತ ಜಾಗ ಅಂತ ಹೇಳಿ ಆ ಒಂದು ಅರ್ಜಿನೂ ಕೂಡ ಕೊಟ್ಟಿದ್ದೀವಿ. ಅದರದ್ದು ಕೂಡ ಇಲ್ಲಿ MCC ಮೂಲಕ ಆಗಬೇಕಾಗಿರುವಂಥದ್ದು ಒಂದು ಅರ್ಜಿ. ಎಲ್ಲ ಕೆಲಸವನ್ನು ಮುಂದುವರಿತಾ ಇದ್ದೀವಿ. ಆದರೆ ಒಳ್ಳೆ ನಮಗೆ ವಿಶ್ವಾಸ ಇದೆ, ಇದೆಲ್ಲನೂ ಕೂಡ ಕೆಲವು ಕೆಲಸಗಳು ಆಗುತ್ತೆ. ಮತ್ತು ನಂತರ ಅವರು ಘೋಷಣೆ ಮಾಡಿರುವಂಥದ್ದು ಏನು ಬಜೆಟಲ್ಲಿ ಆ ಚೌಕಟ್ಟಿನಲ್ಲಿ ಒಳ್ಳೆ ಸ್ಕೀಮ್ಗಳ ಮೂಲಕ ಏನು ಸಮಾಜ ಒಂದು ಹಿತದೃಷ್ಟಿಗಾಗಿ ಅನೇಕ ಒಂದು ಒಳ್ಳೆ ಸ್ಕೀಮ್ಗಳು ಬರುತ್ತೆ. ಸೊ ಅದು ನೀವು ಬಜೆಟ್ ದಿನಕ್ಕೆ ಕಾಯಬೇಕಾಗತ್ತೆ. ನಂತರ ನಾವು ಮೈಸೂರು ಆ ಚೌಕಟ್ಟಿನಲ್ಲಿ ಮೈಸೂರು ಅಭಿವೃದ್ಧಿ ಮಾಡುವಂಥದ್ದು ಕೆಲಸ ಮಾಡ್ತೀವಿ. ಅರ್ಜುನ ಸರ್ಕಲ್ ಅಂತ ನಾವು ಮನವಿ ಸಲ್ಲಿಸಿದ್ವಿ. ಆದರೂ ಸಹ ಅದು MCC ಮೂಲಕ ಆಗಬೇಕಾಗಿದೆ, ಅವರು ನಿರ್ಣಯ ತಗೋಬೇಕಾಗಿದೆ. ನಾವು ಈ ಕಲ್ಪನೆಯನ್ನು ಏನು ಸೃಷ್ಟಿ ಮಾಡಿದ್ವಿ, ಇವ್ರ ಜೊತೆನೂ ಕೂಡ ಫಾಲೋ ಅಪ್ ಮಾಡಿದ್ದೀವಿ. ನಮ್ಗೆ ಗೊತ್ತಿಲ್ಲ, ಅದು ನಮ್ಗೇನು ಮಾಹಿತಿ ಇಲ್ಲ. ಸದ್ಯ ಅಧಿಕೃತವಾಗಿ ಏನೂ ಆಗಿಲ್ಲ ಅಂತ ನಾನು ಭಾವಿಸ್ತೀನಿ. ಸರಿ ಸರ್, ಥ್ಯಾಂಕ್ ಯು. ಆಯ್ತು, ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.